ಐಪಿಎಲ್ನ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ಗೆ ಶುಭಕಾಲ ಶುರುವಾದಂತಿದೆ. ಟೀಂ ಇಂಡಿಯಾಗೆ ಬೇಡವಾಗಿದ್ದ ಶ್ರೇಯಸ್ ಅಯ್ಯರ್ಗೆ ಇದೀಗ ಬಂಪರ್ ಲಾಟರಿ ಹೊಡೆಯೋ ದಿನ ಹತ್ತಿರವಾಗಿದೆ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ಗೆ ಶಾಕ್ ಕೊಡಲು ಮುಂದಾಗಿರೋ ಬಿಸಿಸಿಐ ಶ್ರೇಯಸ್ ಅಯ್ಯರ್ ಪಟ್ಟ ಕಟ್ಟೋಕೆ ಸಿದ್ಧವಾಗಿದೆ. ಟೀಂ ಇಂಡಿಯಾದಲ್ಲಿ ಬದಲಾವಣೆಯ ಪರ್ವ ಜೋರಾಗಿ ನಡೀತಾ ಇದೆ. ಟಿ20 ಫಾರ್ಮ್ಯಾಟ್ ಬಳಿಕ ಟೆಸ್ಟ್ ಮಾದರಿಗೆ ಸೀನಿಯರ್ಗಳು ಗುಡ್ ಬೈ ಹೇಳಿದ್ದಾಯ್ತು. ಸೀನಿಯರ್ಗಳ ನಿರ್ಗಮನದ ಬಳಿಕ ಹೊಸ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾಯ್ತು. ನೂತನ ನಾಯಕನ ನೇಮಕವೂ ಆಯಿತು. ಇದೀಗ ವೈಟ್ ಬಾಲ್ ಫಾರ್ಮೆಟ್ನತ್ತ ಬಿಸಿಸಿಐ ಬಾಸ್ಗಳ ಚಿತ್ತ ಹರಿದಿದೆ. ಪಂಜಾಬ್ ಕಿಂಗ್ಸ್ ತಂಡವನ್ನ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಶ್ರೇಯಸ್ ಅಯ್ಯರ್ ಈ ಸೀಸನ್ನಲ್ಲಿ ಮುನ್ನಡೆಸಿದ್ರು. ಶ್ರೇಯಸ್ ಅಯ್ಯರ್ ತಂಡವನ್ನ ಮುನ್ನಡೆಸಿದ ರೀತಿ ದಿಗ್ಗಜರು, ಕ್ರಿಕೆಟ್ ಎಕ್ಸ್ಪರ್ಟ್ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಐಪಿಎಲ್ನಲ್ಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ನಲ್ಲಿ ನಾಯಕನಾಗಿ ಸಕ್ಸಸ್ ಕಂಡಿರೋ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ ಇದೀಗ ಟೀಂ ಇಂಡಿಯಾದ ಮುಂದಿನ ನಾಯಕನ ರೇಸ್ಗೆ ರಾಯಲ್ ಎಂಟ್ರಿ ಕೊಟ್ಟಿದ್ದಾರೆ. ಏಕದಿನ ಟಿ20 ಫಾರ್ಮ್ಯಾಟ್ನ ನಾಯಕತ್ವ ಶ್ರೇಯಸ್ಗೆ ಒಲಿಯೋ ಸಾಧ್ಯತೆ ದಟ್ಟವಾಗಿದೆ. ಐಪಿಎಲ್ನ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ಗೆ ಶುಭಕಾಲ ಶುರುವಾದಂತಿದೆ. ಟೀಂ ಇಂಡಿಯಾಗೆ ಬೇಡವಾಗಿದ್ದ ಶ್ರೇಯಸ್ ಅಯ್ಯರ್ಗೆ ಇದೀಗ ಬಂಪರ್ ಲಾಟರಿ ಹೊಡೆಯೋ ದಿನ ಹತ್ತಿರವಾಗಿದೆ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ಗೆ ಶಾಕ್ ಕೊಡಲು ಮುಂದಾಗಿರೋ ಬಿಸಿಸಿಐ ಶ್ರೇಯಸ್ ಅಯ್ಯರ್ ಪಟ್ಟ ಕಟ್ಟೋಕೆ ಸಿದ್ಧವಾಗಿದೆ. ಟೀಂ ಇಂಡಿಯಾದಲ್ಲಿ ಬದಲಾವಣೆಯ ಪರ್ವ ಜೋರಾಗಿ ನಡೀತಾ ಇದೆ. ಟಿ20 ಫಾರ್ಮ್ಯಾಟ್ ಬಳಿಕ ಟೆಸ್ಟ್ ಮಾದರಿಗೆ ಸೀನಿಯರ್ಗಳು ಗುಡ್ ಬೈ ಹೇಳಿದ್ದಾಯ್ತು. ಸೀನಿಯರ್ಗಳ ನಿರ್ಗಮನದ ಬಳಿಕ ಹೊಸ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾಯ್ತು. ನೂತನ ನಾಯಕನ ನೇಮಕವೂ ಆಯಿತು. ಇದೀಗ ವೈಟ್ ಬಾಲ್ ಫಾರ್ಮೆಟ್ನತ್ತ ಬಿಸಿಸಿಐ ಬಾಸ್ಗಳ ಚಿತ್ತ ಹರಿದಿದೆ. ಪಂಜಾಬ್ ಕಿಂಗ್ಸ್ ತಂಡವನ್ನ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಶ್ರೇಯಸ್ ಅಯ್ಯರ್ ಈ ಸೀಸನ್ನಲ್ಲಿ ಮುನ್ನಡೆಸಿದ್ರು. ಶ್ರೇಯಸ್ ಅಯ್ಯರ್ ತಂಡವನ್ನ ಮುನ್ನಡೆಸಿದ ರೀತಿ ದಿಗ್ಗಜರು, ಕ್ರಿಕೆಟ್ ಎಕ್ಸ್ಪರ್ಟ್ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಐಪಿಎಲ್ನಲ್ಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ನಲ್ಲಿ ನಾಯಕನಾಗಿ ಸಕ್ಸಸ್ ಕಂಡಿರೋ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ ಇದೀಗ ಟೀಂ ಇಂಡಿಯಾದ ಮುಂದಿನ ನಾಯಕನ ರೇಸ್ಗೆ ರಾಯಲ್ ಎಂಟ್ರಿ ಕೊಟ್ಟಿದ್ದಾರೆ. ಏಕದಿನ ಟಿ20 ಫಾರ್ಮ್ಯಾಟ್ನ ನಾಯಕತ್ವ ಶ್ರೇಯಸ್ಗೆ ಒಲಿಯೋ ಸಾಧ್ಯತೆ ದಟ್ಟವಾಗಿದೆ. ಐಪಿಎಲ್ನ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ಗೆ ಶುಭಕಾಲ ಶುರುವಾದಂತಿದೆ. ಟೀಂ ಇಂಡಿಯಾಗೆ ಬೇಡವಾಗಿದ್ದ ಶ್ರೇಯಸ್ ಅಯ್ಯರ್ಗೆ ಇದೀಗ ಬಂಪರ್ ಲಾಟರಿ ಹೊಡೆಯೋ ದಿನ ಹತ್ತಿರವಾಗಿದೆ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ಗೆ ಶಾಕ್ ಕೊಡಲು ಮುಂದಾಗಿರೋ ಬಿಸಿಸಿಐ ಶ್ರೇಯಸ್ ಅಯ್ಯರ್ ಪಟ್ಟ ಕಟ್ಟೋಕೆ ಸಿದ್ಧವಾಗಿದೆ. ಟೀಂ ಇಂಡಿಯಾದಲ್ಲಿ ಬದಲಾವಣೆಯ ಪರ್ವ ಜೋರಾಗಿ ನಡೀತಾ ಇದೆ. ಟಿ20 ಫಾರ್ಮ್ಯಾಟ್ ಬಳಿಕ ಟೆಸ್ಟ್ ಮಾದರಿಗೆ ಸೀನಿಯರ್ಗಳು ಗುಡ್ ಬೈ ಹೇಳಿದ್ದಾಯ್ತು. ಸೀನಿಯರ್ಗಳ ನಿರ್ಗಮನದ ಬಳಿಕ ಹೊಸ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾಯ್ತು. ನೂತನ ನಾಯಕನ ನೇಮಕವೂ ಆಯಿತು. ಇದೀಗ ವೈಟ್ ಬಾಲ್ ಫಾರ್ಮೆಟ್ನತ್ತ ಬಿಸಿಸಿಐ ಬಾಸ್ಗಳ ಚಿತ್ತ ಹರಿದಿದೆ. ಪಂಜಾಬ್ ಕಿಂಗ್ಸ್ ತಂಡವನ್ನ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಶ್ರೇಯಸ್ ಅಯ್ಯರ್ ಈ ಸೀಸನ್ನಲ್ಲಿ ಮುನ್ನಡೆಸಿದ್ರು. ಶ್ರೇಯಸ್ ಅಯ್ಯರ್ ತಂಡವನ್ನ ಮುನ್ನಡೆಸಿದ ರೀತಿ ದಿಗ್ಗಜರು, ಕ್ರಿಕೆಟ್ ಎಕ್ಸ್ಪರ್ಟ್ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಐಪಿಎಲ್ನಲ್ಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ನಲ್ಲಿ ನಾಯಕನಾಗಿ ಸಕ್ಸಸ್ ಕಂಡಿರೋ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ ಇದೀಗ ಟೀಂ ಇಂಡಿಯಾದ ಮುಂದಿನ ನಾಯಕನ ರೇಸ್ಗೆ ರಾಯಲ್ ಎಂಟ್ರಿ ಕೊಟ್ಟಿದ್ದಾರೆ. ಏಕದಿನ ಟಿ20 ಫಾರ್ಮ್ಯಾಟ್ನ ನಾಯಕತ್ವ ಶ್ರೇಯಸ್ಗೆ ಒಲಿಯೋ ಸಾಧ್ಯತೆ ದಟ್ಟವಾಗಿದೆ. ಐಪಿಎಲ್ನ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ಗೆ ಶುಭಕಾಲ ಶುರುವಾದಂತಿದೆ. ಟೀಂ ಇಂಡಿಯಾಗೆ ಬೇಡವಾಗಿದ್ದ ಶ್ರೇಯಸ್ ಅಯ್ಯರ್ಗೆ ಇದೀಗ ಬಂಪರ್ ಲಾಟರಿ ಹೊಡೆಯೋ ದಿನ ಹತ್ತಿರವಾಗಿದೆ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ಗೆ ಶಾಕ್ ಕೊಡಲು ಮುಂದಾಗಿರೋ ಬಿಸಿಸಿಐ ಶ್ರೇಯಸ್ ಅಯ್ಯರ್ ಪಟ್ಟ ಕಟ್ಟೋಕೆ ಸಿದ್ಧವಾಗಿದೆ. ಟೀಂ ಇಂಡಿಯಾದಲ್ಲಿ ಬದಲಾವಣೆಯ ಪರ್ವ ಜೋರಾಗಿ ನಡೀತಾ ಇದೆ. ಟಿ20 ಫಾರ್ಮ್ಯಾಟ್ ಬಳಿಕ ಟೆಸ್ಟ್ ಮಾದರಿಗೆ ಸೀನಿಯರ್ಗಳು ಗುಡ್ ಬೈ ಹೇಳಿದ್ದಾಯ್ತು. ಸೀನಿಯರ್ಗಳ ನಿರ್ಗಮನದ ಬಳಿಕ ಹೊಸ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾಯ್ತು. ನೂತನ ನಾಯಕನ ನೇಮಕವೂ ಆಯಿತು. ಇದೀಗ ವೈಟ್ ಬಾಲ್ ಫಾರ್ಮೆಟ್ನತ್ತ ಬಿಸಿಸಿಐ ಬಾಸ್ಗಳ ಚಿತ್ತ ಹರಿದಿದೆ. ಪಂಜಾಬ್ ಕಿಂಗ್ಸ್ ತಂಡವನ್ನ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಶ್ರೇಯಸ್ ಅಯ್ಯರ್ ಈ ಸೀಸನ್ನಲ್ಲಿ ಮುನ್ನಡೆಸಿದ್ರು. ಶ್ರೇಯಸ್ ಅಯ್ಯರ್ ತಂಡವನ್ನ ಮುನ್ನಡೆಸಿದ ರೀತಿ ದಿಗ್ಗಜರು, ಕ್ರಿಕೆಟ್ ಎಕ್ಸ್ಪರ್ಟ್ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಐಪಿಎಲ್ನಲ್ಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ನಲ್ಲಿ ನಾಯಕನಾಗಿ ಸಕ್ಸಸ್ ಕಂಡಿರೋ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ ಇದೀಗ ಟೀಂ ಇಂಡಿಯಾದ ಮುಂದಿನ ನಾಯಕನ ರೇಸ್ಗೆ ರಾಯಲ್ ಎಂಟ್ರಿ ಕೊಟ್ಟಿದ್ದಾರೆ. ಏಕದಿನ ಟಿ20 ಫಾರ್ಮ್ಯಾಟ್ನ ನಾಯಕತ್ವ ಶ್ರೇಯಸ್ಗೆ ಒಲಿಯೋ ಸಾಧ್ಯತೆ ದಟ್ಟವಾಗಿದೆ. ಐಪಿಎಲ್ನ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ಗೆ ಶುಭಕಾಲ ಶುರುವಾದಂತಿದೆ. ಟೀಂ ಇಂಡಿಯಾಗೆ ಬೇಡವಾಗಿದ್ದ ಶ್ರೇಯಸ್ ಅಯ್ಯರ್ಗೆ ಇದೀಗ ಬಂಪರ್ ಲಾಟರಿ ಹೊಡೆಯೋ ದಿನ ಹತ್ತಿರವಾಗಿದೆ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ಗೆ ಶಾಕ್ ಕೊಡಲು ಮುಂದಾಗಿರೋ ಬಿಸಿಸಿಐ ಶ್ರೇಯಸ್ ಅಯ್ಯರ್ ಪಟ್ಟ ಕಟ್ಟೋಕೆ ಸಿದ್ಧವಾಗಿದೆ. ಟೀಂ ಇಂಡಿಯಾದಲ್ಲಿ ಬದಲಾವಣೆಯ ಪರ್ವ ಜೋರಾಗಿ ನಡೀತಾ ಇದೆ. ಟಿ20 ಫಾರ್ಮ್ಯಾಟ್ ಬಳಿಕ ಟೆಸ್ಟ್ ಮಾದರಿಗೆ ಸೀನಿಯರ್ಗಳು ಗುಡ್ ಬೈ ಹೇಳಿದ್ದಾಯ್ತು. ಸೀನಿಯರ್ಗಳ ನಿರ್ಗಮನದ ಬಳಿಕ ಹೊಸ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾಯ್ತು. ನೂತನ ನಾಯಕನ ನೇಮಕವೂ ಆಯಿತು. ಇದೀಗ ವೈಟ್ ಬಾಲ್ ಫಾರ್ಮೆಟ್ನತ್ತ ಬಿಸಿಸಿಐ ಬಾಸ್ಗಳ ಚಿತ್ತ ಹರಿದಿದೆ. ಪಂಜಾಬ್ ಕಿಂಗ್ಸ್ ತಂಡವನ್ನ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಶ್ರೇಯಸ್ ಅಯ್ಯರ್ ಈ ಸೀಸನ್ನಲ್ಲಿ ಮುನ್ನಡೆಸಿದ್ರು. ಶ್ರೇಯಸ್ ಅಯ್ಯರ್ ತಂಡವನ್ನ ಮುನ್ನಡೆಸಿದ ರೀತಿ ದಿಗ್ಗಜರು, ಕ್ರಿಕೆಟ್ ಎಕ್ಸ್ಪರ್ಟ್ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಐಪಿಎಲ್ನಲ್ಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ನಲ್ಲಿ ನಾಯಕನಾಗಿ ಸಕ್ಸಸ್ ಕಂಡಿರೋ ಕ್ಯಾಪ್ಟನ್ ಫ್ಯಾಂಟಾಸ್ಟಿಕ್ ಶ್ರೇಯಸ್ ಅಯ್ಯರ್ ಇದೀಗ ಟೀಂ ಇಂಡಿಯಾದ ಮುಂದಿನ ನಾಯಕನ ರೇಸ್ಗೆ ರಾಯಲ್ ಎಂಟ್ರಿ ಕೊಟ್ಟಿದ್ದಾರೆ. ಏಕದಿನ ಟಿ20 ಫಾರ್ಮ್ಯಾಟ್ನ ನಾಯಕತ್ವ ಶ್ರೇಯಸ್ಗೆ ಒಲಿಯೋ ಸಾಧ್ಯತೆ ದಟ್ಟವಾಗಿದೆ.